ನಾವು ಮಾದಿಗ ಕಮ್ಯುನಿಟಿ ಮಂದಿ. ಮಾದಿಗ ಮಂದಿ ಅಂದರೆ ಹಳೆ ಚಪ್ಪಲ್ ರಿಪೇರಿ ಮಂದಿ ನಾವು. ದಟ್ ಈಸ್ ಅವರ್ ಮೇನ್ ಆಕ್ಯುಪೇಷನ್ ಅಲ್ಲಿ ರಿಪೇರಿ, ಇಲ್ಲಿ ಮನುಷ್ಯನ್ ರಿಪೇರಿ. ಮೇ ಬಿ ಅಲ್ಲಿ ಸೂಚರಿಂಗ್ ಮಾಡ್ತಾರೆ ರೋಡ್ ಮೇಲೆ, ಇಲ್ಲಿ ಒಳಗಡೆ ಥಿಯೇಟರ್ ಒಳಗೆ ರಿಪೇರಿ ಮಾಡಬೇಕು. ಮತ್ತೆ ಇದು ದೇವ್ರು ಮಾಡಿದ ಬಾಡಿ ಒಳಗೆ ನೀನು ಕೈ ಹಾಕಿ ಸರ್ಜರಿ ಮಾಡಿ ರಿಪೇರಿ ಮಾಡೋದು ಇಟ್ಸ್ ಅ ಗ್ರೇಟ್ ಜಾಬ್ ಅನ್ನಿಸ್ತು ನನಗೆ. MBBS ಅಡ್ಮಿಷನ್ಗೆ ಬಳಗದವ್ರ ಹತ್ರ, ಅಪ್ಪನ ಫ್ರೆಂಡ್ಸ್ ಹತ್ರ ಎಲ್ಲ ಪೈಸೆ ಕೇಳಿದ್ರು, ಸಿಗ್ಲಿಲ್ಲ ಯಾರ ಹತ್ರ ಕೂಡ. ಅಮ್ಮ ಅವ್ರ ಮಂಗಳಸೂತ್ರನೇ ಕೊಟ್ಟು ಬಿಟ್ರು ನನ್ನ ಅಡ್ಮಿಷನ್ಗೆ. ಫಸ್ಟ್ ಲೇಡಿ ರೆಸಿಡೆಂಟ್ ಅದೇ, ಫಸ್ಟ್ ಲೇಡಿ ಸರ್ಜನ್ ಅದೇ, ಫಸ್ಟ್ ಹೆಡ್ ಅದೇ. ಮತ್ತೆ ಲಾಸ್ಟಲ್ಲಿ ನನಗೆ ಇನ್ಚಾರ್ಜ್ ಡೈರೆಕ್ಟರ್ ಕೆಲಸ ಕೂಡ ಸಿಕ್ತು. ಅಂತ ಒಂದು ಸ್ಲಮ್ಮಲ್ಲಿ ಹುಟ್ಟಿ ಇಲ್ಲಿವರೆಗೂ ಬೆಳೆದು ಬಂದು ದೇವರೆಲ್ಲ ನನ್ನ ಏನೇನೆಲ್ಲ ಇಚ್ಛೆ ಇತ್ತು ಅದೆಲ್ಲ ಈಡೇರಿಸಿದ್ದಾರೆ. ಹೆಸರು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ. ನಾನು ಗುಲ್ಬರ್ಗದವಳು. ನಾನು ಬೆಂಗಳೂರಿಗೆ ಬಂದು 40 ವರ್ಷ ಆಯಿತು. ಕಿಡ್ಬಾಯಲ್ಲಿ 30 ವರ್ಷ ನಾನು ಸರ್ಜನ್ ಆಗಿ ಕೆಲಸ ಮಾಡಿದೆ. ಹೆಡ್ ಆಫ್ ಸರ್ಜಿಕಲ್ ಆಂಕಾಲಜಿ ಒಂದು ಪೊಸಿಷನ್ನಿಂದ ನಾನು 2015ರಲ್ಲಿ ರಿಟೈರ್ ಆದೆ. ಅಮ್ಮ ಅಲ್ಲಿ ರೋಡ್ ಸೈಡ್ ಹಣ್ಣು ತರಕಾರಿ ಮಾರ್ತಿದ್ರು ಗುಲ್ಬರ್ಗದಲ್ಲಿ, ಒಂದು ಮರದ ಕೆಳಗಡೆ. ಅಮ್ಮ ಜೊತೆಲಿ ನಾವು ಕೂಡ ಮಾರ್ತಿದ್ದೆವು. ಅಪ್ಪಂದು ಎಲ್ಲ ಊರಿನ ದೊಡ್ಡವ್ರ ಜೊತೆಯಲ್ಲಿ ದೋಸ್ತಿ ಇತ್ತು. ಅವ್ರ ಮಕ್ಕಳೆಲ್ಲ ಡಾಕ್ಟರ್ ಆಗ್ತಾ ಇರೋದು, ತುಂಬ ಇದ್ದವ್ರ ಮಕ್ಕಳು, ಸಾವುಕಾರ ಮಂದಿ ಮಕ್ಕಳು. ಸೊ ಅಪ್ಪನಿಗೆ ಅದು ಒಂಥರ ತಮ್ಮ ಮಕ್ಕಳಿಗೂ ಡಾಕ್ಟರ್ ಮಾಡ್ಬೋದಲ್ಲ ಒಂದು ಐಡಿಯಾ ಬಂದು, ನಾನು 5th ಕ್ಲಾಸಲ್ಲಿದ್ದಾಗ 5th ಸ್ಟ್ಯಾಂಡರ್ಡಲ್ಲಿದ್ದಾಗ ಅಪ್ಪ ನೀನು ಸರ್ಜನ್ ಆಗಬೇಕು ಅಂತ ನನ್ನ ಹತ್ರ ಹೇಳಿದ್ರು. ಅವ್ರಿಗೊಂಥರ ಸರ್ಜನ್ ಅಂದರೆ ತುಂಬ ದೊಡ್ಡವರು ಅಂತ ಅವ್ರಿಗೆ ಅನಿಸಿದೆ ಅಪ್ಪನಿಗೆ. ದೆನ್ ಹಿ ಶೇರ್ಡ್ ವಿತ್ ಮಿ. ಐ ಸೆಡ್ ಫೈನ್ ಅಂತ. ಹುಡುಗಿಯರೆಲ್ಲ ಮಾಡ್ತಾ ಇದ್ರು MBBS, ಸರ್ಜರಿ ಮಾಡ್ತಾ ಇರಲಿಲ್ಲ. ಐ ವಾಸ್ ದ 5th ಲೇಡಿ ಅನ್ಸುತ್ತೆ ಇನ್ ದಿ ಸ್ಟೇಟ್. MBBS ಅಡ್ಮಿಷನ್ಗೆ ಬಳಗದವ್ರ ಹತ್ರ, ಅಪ್ಪನ ಫ್ರೆಂಡ್ಸ್ ಹತ್ರ ಎಲ್ಲ ಪೈಸೆ ಕೇಳಿದ್ರು, ಸಿಗಲಿಲ್ಲ ಯಾರ ಹತ್ರ ಕೂಡ. ಅಮ್ಮ ಅವ್ರ ಮಂಗಳಸೂತ್ರನೇ ಕೊಟ್ಟು ಬಿಟ್ರು ನನ್ನ ಅಡ್ಮಿಷನ್ಗೆ. ದೆನ್ ಐ ಜಾಯಿಂಟ್ ಕಿಡ್ವಾಯ್. ಅಲ್ಲಿ ನಮಸ್ತೆ ಮಾಡ್ಕೋತಾ ಹೋದೆ ಮೆಟ್ಲು. ಫಸ್ಟ್ ಡೇ ಹೋದಾಗೆ ನಾನು ಲೇಬರರ್ ಮಗಳು, ಐ ಶುಡ್ ವರ್ಕ್ ಫಾರ್ 12 hours ಕಂಟಿನ್ಯೂಸ್ಲಿ. ದೆನ್ ಐ ವಾಸ್ ಪ್ರಿಪೇರ್ಡ್ ಟು ಗೋ ಆ್ಯಂಡ್ ವರ್ಕ್ ಎನಿವೇರ್, ಬಿಕಾಸ್ ಊಟ ಬೇಕಾಗಿತ್ತಲ್ಲ ನಮಗೆ. ಊಟ ಇರಲಿಲ್ಲ ಮನೇಲಿ. ಐ ಕೇಮ್ ಇನ್ ಸರ್ಚ್ ಆಫ್ ಫುಡ್. ಫಸ್ಟ್ ಲೇಡಿ ರೆಸಿಡೆಂಟ್ ಅದೇ, ಫಸ್ಟ್ ಲೇಡಿ ಸರ್ಜನ್ ಅದೇ, ಫಸ್ಟ್ ಹೆಡ್ ಅದೇ. ಮತ್ತೆ ಲಾಸ್ಟಲ್ಲಿ ನನಗೆ ಇನ್ಚಾರ್ಜ್ ಡೈರೆಕ್ಟರ್ ಕೆಲಸ ಕೂಡ ಸಿಕ್ತು. ಇದೇ ಥರ ನಾನು ಅಪ್ಪನಿಗೆ ಹೇಳಿದ್ದೆ, ನನಗೆ ಇದೇ ಥರ ಲೈಫ್ ಬೇಕು. ಐ ಆಸ್ಟ್ ಫಾರ್ ದ ವೆರಿ ಬಿಗ್ ಹಾಸ್ಪಿಟಲ್. ಐ ಗಾಟ್ ದ ಬಿಗ್ ಹಾಸ್ಪಿಟಲ್. ಎಲ್ಲ ಪ್ರಮೋಷನ್ ಸಿಕ್ತು ಕಾಲಕ್ಕೆಲ್ಲ. ವಾಟ್ ಎವರ್ ಐ ಹ್ಯಾವ್ ಆಸ್ಟ್, ವಾಟ್ ಎವರ್ ಐ ಹ್ಯಾವ್ ಏಮ್ಡ್ ಅಲ್ಲ, ಎವ್ರಿಥಿಂಗ್ ಐ ಹ್ಯಾವ್ ಗಾಟ್. ಕ್ಯಾನ್ ಯು ಇಮ್ಯಾಜಿನ್? ಲೇಡಿಯಾಗಿ ಸರ್ಜರಿ ತೊಗೊಂಡಿದ್ದೇನಲ್ಲ, ನಂದು ಹೆಣ್ಮಕ್ಳ ಕಮ್ಯುನಿಟಿಗೆ ಏನಾರು ಮಾಡಬೇಕು ಅಂತ ಒಂದು ಐಡಿಯಾ ಬಂತು. ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಕ್ಯೂರೇಬಲ್, ವೇರ್ ಪೇಷಂಟ್ ಕ್ಯಾನ್ ಗೋ ಹೋಮ್ ಈವನ್ ಇನ್ ಸ್ಟೇಜ್ 4 ಡಿಸೀಸ್. ಅಂತ ಒಂದು ಸ್ಲಮ್ಮಲ್ಲಿ ಹುಟ್ಟಿ ಇಲ್ಲಿವರೆಗೂ ಬೆಳೆದು ಬಂದು ದೇವರೆಲ್ಲ ನನ್ನ ಏನೇನೆಲ್ಲ ಇಚ್ಛೆ ಇತ್ತು ಅದೆಲ್ಲ ಈಡೇರಿಸಿದ್ದಾರೆ.